ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಸಿಂಪಲ್ ರಂಗೋಲಿ. ನಾನಿವತ್ತು ಆ್ಯನಿಮೇಷನ್ ರಂಗೋಲಿ ಹೇಗೆ ಬಿಡೋದು ಅಂತ ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಇನ್ಶಾಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಈ ಥರ ಬರುತ್ತೆ. ಸೊ ಇಲ್ಲಿ ಬಂದಾಗ ನೀವು ಫೋಟೋ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ನ್ಯೂ ಪ್ಲಸ್ಗೆ ಹೋಗಿ ಬ್ಲ್ಯಾಂಕ್ನ ತೊಗೊಳ್ಬೇಕು. ಆಮೇಲೆ ಅಲ್ಲಿ ಬ್ಯಾಕ್ಗ್ರೌಂಡ್ ತಗೊಂಡು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಡೂಡಲ್ನ ಪ್ರೆಸ್ ಮಾಡಿಕೊಂಡು ಫಸ್ಟ್ ಆಪ್ಷನಲ್ಲೇ ಚುಕ್ಕೆ ಇಟ್ಕೊಳ್ಳಿ. ನಾನು ಚುಕ್ಕೆ ಇಟ್ಕೊಂಡು ಆದಮೇಲೆ ತೋರಿಸ್ತಾ ಇದ್ದೀನಿ ಅದಕ್ಕೆ. ಆಮೇಲೆ ಟಿಕ್ ಮಾರ್ಕ್ ಅಲ್ಲಿದೆ ಅಲ್ವಾ, ಪ್ರೆಸ್ ಮಾಡಿಕೊಂಡು ನೀವು ಸೈಜ್ನ ಡಿಕ್ರೀಸ್ ಮಾಡ್ಕೊಳ್ಬೋದು ಮತ್ತು ಇನ್ಕ್ರೀಸ್ ಮಾಡ್ಕೊಳ್ಬೋದು, ಎಷ್ಟು ಇಡಬೇಕು ಚುಕ್ಕೆ. ಮತ್ತು ನೀವು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಬೇಕು. ಸೊ ಇದು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡಬೇಕು. ಸೊ ನೆಕ್ಸ್ಟು ಆ್ಯನಿಮೇಷನ್ ರಂಗೋಲಿಗೆ ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಪೆನ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಈ ಕೈಂಡ್ ಆಫ್ ಪೆನ್ ಶೇಡ್ನ ಯೂಸ್ ಮಾಡಿಕೊಂಡು ಬರೆಯೋಕ್ಕೆ ಶುರು ಮಾಡ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಕಲರ್ ಅಂದರೆ ನನಗೆ ಯಾವ ಕಲರ್ ಇಷ್ಟನೋ ಅದರಲ್ಲಿ. ಸೊ ಈ ಟೈಮಲ್ಲಿ ನೀವು ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೊಂಡಿರಬೇಕು. ಸೊ ಎಲ್ಲ ರೆಕಾರ್ಡ್ ಆಗಿ ಇಲ್ಲಿ ಬರ್ತಾಯಿದೆ ನೋಡಿ. ಯಾಕಂದರೆ ಈ ವಿಡಿಯೋ ಒಂದು ರೆಕಾರ್ಡಿಂಗ್ದು, ಅದಕ್ಕೆ ಇದು ಕೂಡ ರೆಕಾರ್ಡಾಗಿ ಬರ್ತಾಯಿದೆ. ಸೊ ನೆಕ್ಸ್ಟು ಬೇರೆ ಬೇರೆ ಕಲರ್ಸಲ್ಲಿ ಮಾಡ್ಬೋದು. ಮತ್ತು ಇಷ್ಟು ಪಾರ್ಟ್ಸ್ನ ನೀವು ಕ್ರಾಪ್ ಮಾಡ್ಕೊಳ್ಬೇಕಾಗುತ್ತೆ ಎಡಿಟ್ ಮಾಡೋವಾಗ. ಸೊ ನೆಕ್ಸ್ಟು ಮತ್ತೆ ಟಿಕ್ನ ಪ್ರೆಸ್ ಮಾಡಿಕೊಂಡು ಅದು ರಂಗೋಲಿನ ಡಿಲೀಟ್ ಮಾಡ್ಬೋದು. ನೆಕ್ಸ್ಟು ನಿಮ್ಮ ರೆಕಾರ್ಡಿಂಗು ಇಲ್ಲಿ ಸೇವ್ ಆಗಿರುತ್ತೆ. ಸೊ ನೀವೇನೇನು ಬರೆದಿದ್ದೀರೋ ಎಲ್ಲ ಈ ಪ್ಲೇಸಲ್ಲಿ ಸೇವ್ ಆಗಿರುತ್ತೆ. ಸೊ ನೀವು ಈ ಪ್ಲೇಸ್ನ ಶೇರ್ ಮಾಡ್ಕೊಳ್ಬೋದು, ನೀವು ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತಾಯಿದ್ದೀರೋ. ಸೊ ಅಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿಕೊಂಡು ಅಲ್ಲಿ ಎಡಿಟ್ ಮಾಡಿಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.